ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಯೂಟ್ಯೂಬರ್ ರವಿ. ಇವತ್ತು ನಾನು ದಾವಣಗೆರೆಯ ಗಾಂಧಿ ಭವನ ಬಳಿ ಇದ್ದೀನಿ. ಪಂಚಮಸಾಲಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತು ಪಂಚಮಸಾಲಿ ಸಮಾಜದ ಬೈಕ್ ರ್ಯಾಲಿ ಏರ್ಪಡಿಸಿದ್ದಾರೆ. ಕಾರಣ ಇಷ್ಟೇ, ನಮಗೆಲ್ಲ ತಿಳಿದಿರುವಂತೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಕಿತ್ತೂರು ರಾಣಿ ಚೆನ್ನಮ್ಮನವರ 200ನೇ ವಿಜಯೋತ್ಸವ ಹಾಗೂ 246ನೇ ಜಯಂತ್ಯೋತ್ಸವದ ಸವಿ ನೆನಪಿಗಾಗಿ ಈ ಒಂದು ಬೈಕ್ ರ್ಯಾಲಿ ಏರ್ಪಡಿಸಿದ್ದಾರೆ. ಈ ಭವನದ ಮುಂದೆ ಈಗ ಹಲವಾರು ಮುಖಂಡರುಗಳ ಭಾವಚಿತ್ರ ನೀವು ನೋಡ್ತಾ ಇದ್ದೀರಾ. ಇಲ್ಲಿದ್ದನೇ ಬೈಕ್ ರ್ಯಾಲಿ ಶುರುವಾಗುತ್ತೆ. ಈ ಬೈಕ್ ರ್ಯಾಲಿ ಕುವೆಂಪು ಭವನದವರೆಗೆ ನಡೆಯುತ್ತೆ. ಅಲ್ಲಿ ಜಿಲ್ಲಾಡಳಿತ ವತಿಯಿಂದ ಹಾಗೂ ಪಂಚಮಸಾಲಿ ಸಮಾಜದ ವತಿಯಿಂದ ಕಾರ್ಯಕ್ರಮ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳನ್ನ ಕವರೇಜ್ ಮಾಡ್ತೀನಿ. ದಯವಿಟ್ಟು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ದಾವಣಗೆರೆಯ ಹಲವು ವಿಷಯಗಳನ್ನ ಹೊತ್ತು ನಾನು ಇನ್ನು ಮುಂದೆ ನಿಮ್ಮ ಬಳಿ ಬರಲಿದ್ದೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಎಲ್ಲ ವಿಡಿಯೋಗಳನ್ನ ವೀಕ್ಷಿಸಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ನಿಮ್ಮ ಇಂಜಿನಿಯರ್ ಕನ್ನಡಿಗ. ಗಾಂಧಿ ಭವನದ ಬಳಿ ನಾವೀಗ ಬಂದಿದ್ದೇವೆ. ಬೈಕ್ಗಳು ಒಂದೊಂದಾಗಿ ಬರೋದನ್ನ ನೀವಿಲ್ಲಿ ನೋಡ್ಬೋದು. ಈಗ ನೀವು ನನ್ನ ಹಿಂದೆ ನೋಡ್ತಾ ಇದ್ದೀರಾ, ಈಗಾಗಲೇ ಹಲವಾರು ಬೈಕ್ಗಳು ಬೈಕ್ ರ್ಯಾಲಿಗೆ ಸಜ್ಜಾಗಿವೆ. ದಾವಣಗೆರೆಯ ಮಾಜಿ ಮೇಯರ್ ಬಿಜೆ ಅಜಯ್ ಕುಮಾರ್ ಅಣ್ಣನವರ ನೇತೃತ್ವದಲ್ಲಿ ಈ ಒಂದು ಬೈಕ್ ರ್ಯಾಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಾಂಧಿ ಭವನದಿಂದ ಶುರುವಾಗಲಿದೆ. ಇದು ಕುವೆಂಪು ಭವನ ತಲುಪುವವರೆಗೆ ಆದಷ್ಟು ನಾವು ಅದನ್ನ ಕವರ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆ ಈಗ ದಾವಣಗೆರೆಯ ಖ್ಯಾತ ENT ಡಾಕ್ಟರ್ ಆದ ಶಿವಕುಮಾರ್ ಸರ್ ಅವರಿದ್ದಾರೆ. ಮುಂದಿನ ದಿನ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಿತ್ತೂರು ಚೆನ್ನಮ್ಮ ಅವರು 200ನೇ ವರ್ಷದ ವಿಜಯೋತ್ಸವ, ಅಂದರೆ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟಕ್ಕೂ ಮುನ್ನ ಬ್ರಿಟಿಷರ ವಿರುದ್ಧ ಹೋರಾಡಿರ್ತಕ್ಕಂಥ ಮಹಿಳೆ, ಪ್ರಥಮ ಮಹಿಳೆ ಅಂದರೂ ತಪ್ಪಾಗಲ್ಲ. ಈ ಬೈಕ್ ರ್ಯಾಲಿಯಲ್ಲಿ ಎಲ್ಲ ಯುವಕರು ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಕಿತ್ತೂರು ಚೆನ್ನಮ್ಮ ಅವರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು, ಅದು ನಮ್ಮ ಹೆಮ್ಮೆ. ಆದರೆ ಅವ್ರ ಜೊತೆಗೆ ಹೋರಾಡಿದ್ದು ಬೇರೆ ಬೇರೆ ಪಂಗಡದವರು, ಬೇರೆ ಬೇರೆ ಸಮುದಾಯದವರು ತುಂಬ ಇದ್ದರು. ತ್ಯಾಕರ್ ಸೇನಾ ಕೊಂದಿದ್ದು ಚೆನ್ನಮ್ಮವರ ಗುಂಡಿನಿಂದಲ್ಲ, ಅವರ ಸೇನಾಧಿಪತಿ ಗುಂಡಿನಿಂದ. ಅಂದರೆ ಯುದ್ಧದಲ್ಲಿ ಯಾರೇ ಗೆಲ್ಲಬೇಕು ಅಂದ್ರೆ ನಾಯಕತ್ವ ಭಾಳ ಮುಖ್ಯ. ಅದನ್ನು ಇವ್ರು ವಹಿಸಿದ್ರು. ಆದ್ದರಿಂದ ಅದರದ್ದೆಲ್ಲ ವೈಭವ ಇವರಿಗೆ ಸಲ್ಲುತ್ತೆ. ನಾವು ನಮ್ಮ ಸಮಾಜದ ಒಗ್ಗೂಟಕ್ಕೋಸ್ಕರ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಬೇರೆ ಯಾವುದೇ ರೀತಿಯಲ್ಲಿ ಆಚರಿಸಿದ್ರು ಕಿತ್ತೂರು ಚೆನ್ನಮ್ಮನ ವಿಜಯೋತ್ಸವ ಅಥವಾ ಜನ್ಮ ದಿನಾಚರಣೆಯನ್ನು ಎಲ್ಲರೂ ಒಟ್ಟುಗೂಡಿ ಮಾಡಬೇಕು ಅನ್ಸುತ್ತೆ. ಚೆನ್ನಮ್ಮನವರಿಗೆ, ಪಂಚಮಸಾಲಿ ಸಮಾಜಕ್ಕೆ, ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ, ಭಾರತ್ ಮಾತಾ ಕಿ ಜೈ. ದಾವಣಗೆರೆಯ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರಿಂದ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಗ್ಗೆ ಹಾಗೂ ಈ ಒಂದು ಕಾರ್ಯಕ್ರಮದ ಬಗ್ಗೆ ಕೇಳೋಣ. ಕಿತ್ತೂರು ರಾಣಿ ಚೆನ್ನಮ್ಮನವರದ 200ನೇ ವರ್ಷದ ಜಯಂತ್ಯೋತ್ಸವವನ್ನು ದಾವಣಗೆರೆ ಜಿಲ್ಲಾಡಳಿತದಿಂದ ಮಾಡ್ತಾ ಇದ್ದೀವಿ. ಪ್ರಥಮ ಬಾರಿಗೆ ನಮಗೇನು ಭಾರತ ಸ್ವತಂತ್ರ ಸಂಗ್ರಾಮ, ಮೊದಲನೇ ಸ್ವತಂತ್ರ ಸಂಗ್ರಾಮಕ್ಕೆ ಇವರೇ ತಳಹದಿಯನ್ನು ಹಾಕಿದ್ರು. ಅವ್ರ ನೆನಪಿಗಾಗಿ ನಾವು ಇವತ್ತು ಗಾಂಧಿ ಭವನದಲ್ಲೇ ಕೂಡ ಮೊದಲನೇ ಜಿಲ್ಲಾಡಳಿತದಿಂದ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಇಲ್ಲಿಂದನೇ ಮಾಡಬೇಕು ಅಂತೇಳಿ ನಾವು ಎಲ್ಲ ಮಹನೀಯರ ಕಾರ್ಯಕ್ರಮಗಳು, ಎಲ್ಲ ಮಹರ್ಷಿಗಳ ಕಾರ್ಯಕ್ರಮ ಇಲ್ಲೂ ಕೂಡ ಮಾಡಬೇಕು ಗಾಂಧಿ ಭವನದಲ್ಲಿ ಅಂತ ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು.
ಜಿಲ್ಲಾಡಳಿತದಿಂದ ಮತ್ತು ಸರ್ಕಾರದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮ ಯಶಸ್ವಿಯಾಗಲಿ. ಚೆನ್ನಮ್ಮನವ್ರಿಗೆ ಜಯವಾಗಲಿ. ಧನ್ಯವಾದಗಳು. ಇವತ್ತು ಭಾಳ ಸಂಭ್ರಮದ ದಿನ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನು 1824ನೇ ಇಸ್ವಿನಲ್ಲಿ ಪ್ರಪ್ರಥಮವಾಗಿ ವೀರಮಾತೆ ರಾಷ್ಟ್ರಮಾತೆ ಏನು ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿರ್ತಕ್ಕಂಥ ಹೋರಾಟಗಾರ್ತಿ ರಾಣಿ ಚೆನ್ನಮ್ಮನವರ 200ನೇ ವಿಜಯೋತ್ಸವ ಮತ್ತು 246ನೇ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ದಾವಣಗೆರೆ ನಗರದ ಈ ಗಾಂಧಿ ಭವನದಲ್ಲಿ ಆಚರಣೆ ಮಾಡಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ. ಆದರೆ ಎಲ್ಲ ನಮ್ಮ ಸಮಾಜ ಬಾಂಧವರುಗಳು ಕೂಡ ಇವತ್ತು ನಾವೆಲ್ಲ ಸೇರಿ ಇವತ್ತು ಆಚರಣೆಯನ್ನು ಮಾಡಿದ್ದೀವಿ. ಇನ್ನೇನು ಕೆಲವೇ ನಿಮಿಷದಲ್ಲಿ ಬೃಹತ್ ಬೈಕ್ ರ್ಯಾಲಿ ದಾವಣಗೆರೆ ನಗರದ ಪ್ರಮುಖ ಬೀದಿಗಳಲ್ಲಿ ಹಾದು ಅರುಣಾ ಸರ್ಕಲ್, ಅದೇನು ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಅಂತ ಏನು ಕರಿತೀವಿ, ಅಲ್ಲಿ ರಾಣಿ ಚೆನ್ನಮ್ಮನವರ ವಿಜಯೋತ್ಸವ ಸ್ಮರಣೋತ್ಸವನ ಆಚರಣೆ ಮಾಡಿ ಅಲ್ಲಿಂದ ಮತ್ತೆ ಪುನಃ ಬೈಕ್ ರ್ಯಾಲಿಯ ಮುಖಾಂತರ ನಾವು ಕುವೆಂಪು ಭವನಕ್ಕೆ ತೆರಳಿ ಅಲ್ಲಿ ಏನು ನಮ್ಮ ವೀರರಾಣಿ ಕಿತ್ತೂರ ಚೆನ್ನಮ್ಮನ ವಿಜಯೋತ್ಸವ ಜಯಂತಿಯ ಈ ಸಂತೋಷದ ಸಂಭ್ರಮವನ್ನ ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೂ ವೀರರಾಣಿ ಕಿತ್ತೂರ ಚೆನ್ನಮ್ಮ ಮಾತೆ ನಮ್ಮ ಪಂಚಮಸಾಲಿ ಸಮಾಜದವಳು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗತ್ತೆ. ಹಾಗಾಗಿ ಅವಳ ವಿಜಯೋತ್ಸವನ್ನ ನಾಡಿನಾದ್ಯಂತ ಯಶಸ್ವಿಯಾಗಿ ಆಚರಿಸಲು ಎಲ್ಲರೂ ಉತ್ಸುಕರಾಗಿದ್ದಾರೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ರಪ್ರಥಮವಾಗಿ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿದ ವೀರ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ, ರಾಣಿ ಚೆನ್ನಮ್ಮನವರಿಗೆ, ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿರ್ತಕ್ಕಂಥ ವೀರ ಮಹಿಳೆ, ವೀರ ವನಿತೆ, ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ, ಪಂಚಮಸಾಲಿ ಸಮಾಜಕ್ಕೆ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಬ್ಬ ಹೋರಾಟಗಾರ್ತಿ. ಸ್ವಾತಂತ್ರ್ಯದ ಮೊದಲನೇ ಕಹಳೆಯನ್ನ ಬ್ರಿಟಿಷರ ವಿರುದ್ಧ ಪ್ರಾರಂಭ ಮಾಡಿದ್ದು 1824. ಇವತ್ತಿಗೆ 200 ವರ್ಷ ಆಗಿದೆ. ಇತಿಹಾಸದಲ್ಲಿ ಇನ್ನೂ ಅನೇಕರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಮೊದಲನೆಯ ಹೋರಾಟಗಾರ್ತಿ ಯಾರಾದರೂ ಇದ್ರೆ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮನವರು. ಹಾಗಾಗಿ ಇವತ್ತು 200 ವರ್ಷ ತುಂಬಿರೋದ್ರಿಂದ ಈ ಬಾರಿ ರಾಜ್ಯದಲ್ಲಿ ವಿಶೇಷವಾಗಿ ಆಚರಣೆ ಆಗ್ತಾ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮನವರ ಮೂರ್ತಿ ಅರುಣಾ ಟಾಕೀಸ್ ಸರ್ಕಲ್ ನಲ್ಲಿ ಈಗಾಗಲೇ ಪೂಜೆ ಮಾಡಿದ್ದಾರೆ. ಅದನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಅಂತಾನೆ ಈಗಾಗಲೇ ನಾಮಕರಣ ಮಾಡಿದ್ದಾರೆ. ಹಾಗಾಗಿ ಕೂಡಲೇ ಅಲ್ಲಿಗೆ ರಾಜ್ಯ ಸರ್ಕಾರ, ಜನಪ್ರತಿನಿಧಿಗಳು ಅದನ್ನ ಸ್ಥಾಪನೆ ಮಾಡಿ ಜನರಿಗೆ, ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡಿದ್ದೇನೆ. JS
Jeevan, Jeevan, J S J S J S J S J S J S J S J S J S J S J. ನಮ್ಮ ನಾಡು ನುಡಿ ರಾಷ್ಟ್ರ ಸಂಸ್ಕೃತಿ ಚರಿತ್ರೆಯನ್ನ ಉಳಿಸಬೇಕು, ಬೆಳೆಸಬೇಕು. ಹಾಗೇನೆ ಸ್ತ್ರೀಯರ ಮೇಲಾಗ್ತಾ ಇರುವಂತಹ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ ಇವುಗಳಿಗೂ ಕೂಡ ಅಂತ್ಯಗೊಳ್ಬೇಕು. ಇದಕ್ಕಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಈ ತರ ಹೋರಾಟವನ್ನು ಮಾಡಿದಂತ ಧೀರರ, ಶೂರರ, ದಾರ್ಶನಿಕರ ಜಯಂತಿಗಳು ಸಾಕಷ್ಟು ನಡೀತಾ ಇರತಕ್ಕಂಥದ್ದು. ಸುಮಾರು ಕರ್ನಾಟಕ ರಾಜ್ಯದಲ್ಲಿಯೂ ಸಹ 34 ಈ ತರ ಹೋರಾಟಗಾರರ 200ನೇ ವರ್ಷದ ವಿಜಯೋತ್ಸವ ಆಚರಿಸಿದ್ದು ಬಹಳ ಸಂತೋಷದ ವಿಷಯ. ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಇದ್ರ ಬಗ್ಗೆ ಈಗಾಗಲೇ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಬಹಳ ಮತ್ತು ನಾನು ಕಿತ್ತೂರು ತಾಲೂಕಿನ ನಮ್ಮ ಕಡೆ ಎಲ್ಲ ಈ ಪದ ಲಾವಣಿ ಗರಕೆ ಕೂಡಲಸಂಗಮ ಪೀಠದ ಜಿಲ್ಲಾಧ್ಯಕ್ಷನಾಗಿ ಪಂಚಮ ಶಾಲೆ ಸಮಾಜದ ಒತ್ತಡ ಜಾಸ್ತಿ ಐತಿ. ದಯಮಾಡಿ ಒಂದು ಅವಕಾಶ ಕೊಟ್ಟಿದ್ದು ಮಾಡಿಕೊಡ್ರಿ. ಜಯಂತ್ಯೋತ್ಸವದ ಎಲ್ಲ ಆರ್ಥಿಕ ಶುಭಾಶಯಗಳು. ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಜಿಲ್ಲಾಧಿಕಾರಿಗಳಾದ ಗಂಗಾಧರ ಸ್ವಾಮಿಯವರೇ, ಜಿಲ್ಲಾ ಪಂಚಾಯತ್ ಸಿಇಒ ಆದ ಸುರೇಶ್ ಹಿಟ್ನಾಳ್ ಅವರೇ, ಮಹಾಪೌರರಾದ ಚಂದ್ರ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಹಾಗೂ ವಿಜಯೋತ್ಸವ ಕಾರ್ಯಕ್ರಮದ ಕೊನೆಗೆ ಬಂದ ಎಲ್ಲ ಅತಿಥಿಗಳಿಗೆ, ಪಂಚಮಸಾಲಿ ಸಮಾಜದವರಿಗೆ ಕೂಡಲಸಂಗಮ ಪಂಚಮಸಾಲಿ ಪೀಠ ಇವರ ವತಿಯಿಂದ ಊಟದ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ಹಾಗೂ ರುಚಿವತ್ತಾಗಿ ಮಾಡಿದರು. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.